ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 23. ಅಂದು ಖ್ಯಾತಿ ಆಫೀಸಿಗೆ ಹೋಗಿದ್ದಳು. ಅವಳು ತನ್ನ ಬಳಿ ಯಾವಾಗ ಮಾತನಾಡುವಳು ಎಂದು ಹಾತೊರೆಯುತ್ತಿದ್ದಳು ಸಹನ. ಮಧ್ಯಾಹ್ನ ಊಟ ಮಾಡುವಾಗ ತಾನಾಗಿಯೇ ಸಹನಾಳ ಬಳಿ ಮಾತನಾಡಿದ ಖ್ಯಾತಿಗೆ ಅವಳ ಮೇಲಿದ್ದ ಮುನಿಸು ಕರಗಿ ಹೋಗಿತ್ತು. ಖ್ಯಾತಿ, ನಿನ್ನ ಜೊತೆ ಮಾತಾಡಿ ವರ್ಷಗಳೇ ಕಳೆದು ಹೋದಂತೆ ಅನಿಸ್ತಿದೆ ಕಣೆ ಎಂದಳು ಸಹನ ಭಾವುಕಳಾಗಿ. ಅವರಿಬ್ಬರು ಬಾಲ್ಯದಿಂದಲೇ ಗೆಳತಿಯರಲ್ಲವೇ? ಹೀಗಿರುವಾಗ ಒಬ್ಬಳ ಮೌನ ಇನ್ನೊಬ್ಬಳಿಗೆ ಅಸಹನೀಯವಾಗಿತ್ತು. ನಿಂಗೂ ಗೊತ್ತಲ್ಲ ಸಹನ ನನ್ನ ಬಗ್ಗೆ. ನಾನು ಹೇಳಿದ್ದೆ ತಾನೇ ನಮ್ಮ ಮನೆಯಲ್ಲಿ ಯಾರ ಜೊತೆಗೂ ಮಾತಾಡಬೇಡ ಅಂತ. ಆದರೂ ನೀನು ಮಾತಾಡಿದೆ. ಆವಾಗ ನಂಗೆ ಅನಿಸ್ತು ಎಲ್ಲರೂ ಒಂದೇ, ನಾನೊಬ್ಬಳೆ, ನಂಗೆ ಯಾರೂ ಇಲ್ಲ ಅಂತ ಎಂದವಳೆ. ಆ ವಿಷಯ ಬಿಡು. 2 ದಿನಗಳ ನಂತರ ನನ್ನ ಎಂಗೇಜ್ಮೆಂಟ್ ಎಂದಳು ನೀರಸವಾಗಿ. ಖ್ಯಾತಿ, ನೀನು ಈ ಮದುವೆಗೆ ಮನಸಾರೆ ಒಪ್ಪಿದ್ಯಾ? ಕೇಳಿದ ಸಹನಾಳ ಮನದಲ್ಲಿ ಗೆಳತಿ ಈ ಮದುವೆಗೆ ಮನಸಾರೆ ಸಮ್ಮತಿಸಲಿ ಎಂಬ ಆಸೆ ಇತ್ತು. ಅದ್ರದ್ ಬಗ್ಗೆ ಚೆನ್ನಾಗಿ ಬಲ್ಲವಳಿಗೆ ಅವನಷ್ಟು ಖ್ಯಾತಿಯನ್ನು ಪ್ರೀತಿಸುವವರು ಪ್ರಪಂಚದಲ್ಲಿ ಬೇರೆ ಯಾರೂ ಇರಲಾರರು ಎಂಬ ಅರಿವಿದೆ. ಮದುವೆಗೆ ಒಪ್ಪಿದ್ದೇನೆ, ನನ್ನ ಇಷ್ಟ ಕಷ್ಟಕ್ಕೆ ಪ್ರಾಮುಖ್ಯತೆ ಇಲ್ಲ ಎಂದವಳೆ. ನೀನು ಎಂಗೇಜ್ಮೆಂಟ್ ದಿನ ಬೇಗ ಬಾ, ಇಲ್ಲಾಂದರೆ ನಾನು ಒಂಟಿಯಾಗ್ಬಿಡ್ತೇನೆ ಎಂದವಳೆ ತನ್ನ ಕೆಲಸದತ್ತ ಗಮನ ಹರಿಸಿದಳು. ಮದುವೆ ಆದಮೇಲೆ ನಿನ್ನ ಜೀವನ ಬದಲಾಗುತ್ತೆ ಖ್ಯಾತಿ, ನೀನು ತುಂಬ ಖುಷಿಯಾಗಿರ್ತೀಯ ಕಣೆ ಎಂದು ಮನದಲ್ಲೇ ಅಂದುಕೊಂಡಳು ಸಹನ. ಸಂಜೆ ಗೆಳತಿಯರಿಬ್ಬರು ಆಫೀಸಿನಿಂದ ಮನೆಗೆ ಹೊರಟಿದ್ದರು. ಬಸ್ಸಿನಿಂದ ಇಳಿದ ನಂತರ ಸಹನ ತನ್ನ ಮನೆಯ ಹಾದಿ ಹಿಡಿದರೆ ಖ್ಯಾತಿ ತನ್ನ ಒಲ್ಲದ ಮದುವೆಯ ಬಗ್ಗೆ ಯೋಚಿಸುತ್ತಾ ನಡೆದುಕೊಂಡು ಬರುತ್ತಿದ್ದವಳಿಗೆ ಇಹದ ಪರಿವೇ ಇರಲಿಲ್ಲ. ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ವೇಗವಾಗಿ ಬಂದ ಬೈಕೊಂದು ಅವಳಿಗೆ ಇನ್ನೇನು ಡಿಕ್ಕಿ ಹೊಡೆಯಬೇಕು ಎನ್ನುವಾಗ ಅವಳನ್ನು ತಕ್ಷಣ ಎಳೆದುಕೊಂಡನವ. ಅವನ ಎದೆ ಬಡಿತ ಕೇಳಿದಾಗ ಇಹಕ್ಕೆ ಮರಳಿದವಳು ಅವನಿಂದ ಸರಿದು ನಿಂತು ಅವನ ಮುಖವನ್ನೊಮ್ಮೆ ದಿಟ್ಟಿಸಿದಳು. ಬೆಳ್ಳಗಿನ ಮುಖ, ಆಕರ್ಷಕವಾದ ಕಂದು ಬಣ್ಣದ ಕಣ್ಗಳು, ಕಟ್ಟುಮಸ್ತಾದ ದೇಹ. ಮೊದಲ ನೋಟಕ್ಕೆ ಯಾರಿಗಾದರೂ ಹಿಡಿಸಲೇಬೇಕು ಹಾಗಿದ್ದನವ. ಅವನ ಮುಖದಲ್ಲಿ ಗಾಬರಿ ಇತ್ತು. ಆರ್ ಯು ಓಕೆ ಎಂದ ಮೃದುವಾಗಿ. ಹಾಂ ಎಂದಳು ಸಂಕೋಚದಿಂದ. ಅವನು ಎಳೆದ ರಭಸಕ್ಕೆ ಅವನ ಎದೆಗೊರಗಿದ್ದು ಮುಜುಗರವಾಗಿತ್ತವಳಿಗೆ. ನೀವು ರಿಸರ್ಚ್ ಮಾಡ್ತಿದ್ದೀರಾ ಎಂದು ಪ್ರಶ್ನಿಸಿದ. ತಲೆಬುಡ ಇಲ್ಲದ ಅವನ ಪ್ರಶ್ನೆ ಅರ್ಥವಾಗಲಿಲ್ಲ ಅವಳಿಗೆ. ಇಲ್ಲ ಎಂದಳು ಚುಟುಕಾಗಿ. ಮತ್ತೆ ನೀವು ಲೇಖಕಿಯಾ ಎಂದು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ. ವಿಚಿತ್ರವೆಂಬಂತೆ ಅವನನ್ನೇ ದಿಟ್ಟಿಸಿದಳು. ಅವನ ಮೊಗದಲ್ಲಿ ನಗುವಿತ್ತು. ನಿಮ್ಮನ್ನು ನೋಡಿದಾಗ ಏನೋ ಗಾಢವಾದ ಯೋಚನೆಯಲ್ಲಿ ಇರುವ ಹಾಗೆ ಅನ್ನಿಸ್ತು. ಸಾಮಾನ್ಯವಾಗಿ ರಿಸರ್ಚ್ ಮಾಡುವವರು ಅಥವಾ ಲೇಖಕರು ಸದಾ ಯೋಚನೆಯಲ್ಲಿ ಕಳೆದು ಹೋಗುತ್ತಾರೆ, ಅದಕ್ಕೆ ಕೇಳಿದೆ ಎಂದವ. ಅದೇನೋ ಯೋಚನೆ ಮಾಡ್ತಾ ಫುಟ್ಪಾತ್ ಬಿಟ್ಟು ರಸ್ತೆಗೆ ಬಂದಿದ್ದು ಕೂಡ ತಿಳಿಯಲಿಲ್ಲ ನಿಮಗೆ. ನಾನು ನಿಮ್ಮ ಕೈ ಹಿಡಿದು ಎಳಲಿಲ್ಲ ಅಂದಿದ್ರೆ ಉಸಿರೇ ನಿಂತು ಹೋಗ್ತಾ ಇತ್ತು ಎಂದ ತನ್ನ ಎದೆಯ ಮೇಲೆ ಕೈ ಇಡುತ್ತಾ. ಅವನ ಮಾತಿಗೆ ಅವನತ್ತ ಚೂಪು ನೋಟ ಬೀರಿದಳು. ಅಂದರೆ ನನ್ನ ಉಸಿರಲ್ಲ, ನಿಮ್ಮ ಉಸಿರು ಎಂದು ತನ್ನ ಮಾತನ್ನು ತಿದ್ದಿದವ. ದಯವಿಟ್ಟು ರಸ್ತೆಯಲ್ಲಿ ನಡೆಯಬೇಕಾದ್ರೆ ಸುತ್ತಲೂ ಗಮನ ಇರಲಿ ಎಂದವ. ಐ ಆಮ್ ಆಕರ್ಷ್, ನೀವು ಎಂದು ತನ್ನ ಕೈ ಮುಂದೆ ಚಾಚಿದ. ಅವನನ್ನು ನೋಡಿದರೆ ತಿಳಿಯುತ್ತಿತ್ತು ಅವನೊಬ್ಬ ಸ್ನೇಹಜೀವಿ ಎಂದು. ಆದರೆ ಅವನ ಹಸ್ತದಲ್ಲಿ ತನ್ನ ಹಸ್ತ ಬೆರೆಸುವ ಮನಸ್ಸಿರಲಿಲ್ಲ ಅವಳಿಗೆ. ಖ್ಯಾತಿ ಎಂದು ತನ್ನ ಹೆಸರು ಹೇಳಿದವಳು ಹಸ್ತಲಾಘವ ನೀಡದೇ ಇದ್ದಾಗ ತನ್ನ ಕೈ ಹಿಂದೆಗೆದವ. ಇಂಡಿಯಾದಲ್ಲಿ ಇಂದಿಗೂ ಈ ಥರ ಹುಡುಗಿರಿರ್ತಾರಂತ ಗೊತ್ತಿರಲಿಲ್ಲ ಎಂದ ನಗುತ್ತಾ. ಈ ಥರ ಅಂದರೆ ಯಾವ ಥರ? ಅಂದರೆ ನೀವೇನು ಇಂಡಿಯನ್ ಅಲ್ವಾ ಎಂದು ಪ್ರಶ್ನಿಸಿದಳು ಕಣ್ಣು ಸಂಕುಚಿಸಿ. ಅವಳ ಮಾತಿಗೆ ಜೋರಾಗಿ ನಕ್ಕವ. ನಾನೇನು ಅನ್ಬಾರ್ದು ಅನ್ನಲಿಲ್ಲ ರೀ. ನಾನು ಇಂಡಿಯನ್, ಆದರೆ ಕೆಲವು ವರ್ಷದಿಂದ ಫಾರಿನಲ್ಲಿದ್ದೀನಿ. ನೀವು ಶೇಕ್ ಹ್ಯಾಂಡ್ ಮಾಡಲಿಲ್ಲ, ಅದಕ್ಕೆ ಹಾಗಂದೆ. ಕೈ ಜೋಡಿಸಿ ನಮಸ್ಕಾರ ಮಾಡೋ ಹುಡುಗಿ ಇರಬಹುದು ಅಂದ್ಕೊಂಡೆ. ತನ್ನ ವರಸೆಗೆ ಸಮಜಾಯಿಷಿ ನೀಡಿದ. ಓ, ನೀವು ಇಂಪೋರ್ಟೆಡಾ ಎಂದು ಅವಳು ನಕ್ಕಾಗ ನೈಸ್ ಸ್ಮೈಲ್ ಎಂದು ಅವಳ ನಗುವನ್ನು ಹೊಗಳಿದನವ. ಅವನ ಮಾತುಗಳಿಂದ ಅವಳಿಗೆ ಪುಟ್ಟ ಆಜ್ಞಾಳ ನೆನಪಾಯಿತು. ಕೆಲವು ಕ್ಷಣ ತಾನು ಮರೆತ ಮದುವೆ ವಿಷಯ ಈಗ ನೆನಪಾಯಿತವಳಿಗೆ. ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್, ನನಗೆ ಲೇಟ್ ಆಗ್ತಿದೆ
ಎಂದವಳು ನೇರ ತನ್ನ ಮನೆಯ ದಾರಿ ಹಿಡಿದಳು. ನಾನು ಅವರ ನಗುವನ್ನು ಹೊಗಳಿದ್ದು ಬಹುಶಃ ಇಷ್ಟವಾಗಲಿಲ್ಲ ಅನಿಸುತ್ತೆ. ಪಾಪ ಏನು ಯೋಚನೆಯಲ್ಲಿದ್ದರೋ ಏನೋ ಎಂದುಕೊಂಡವ ತನ್ನ ಮನೆಯ ದಾರಿ ಹಿಡಿದ. ಆದರೆ ಇಷ್ಟು ಹೊತ್ತು ಅವರಿಬ್ಬರು ಮಾತನಾಡುತ್ತಿದ್ದುದನ್ನು ಕಂಡ ಜೋಡಿ ಕಣ್ಣುಗಳ ಅರಿವು ಇಬ್ಬರಿಗೂ ಇರಲಿಲ್ಲ. ಅಂದು ಭಾನುವಾರ. ಅದ್ರಿತ್ ತನ್ನ ಪರಿವಾರದೊಂದಿಗೆ ಖ್ಯಾತಿಯ ಮನೆಗೆ ಆಗಮಿಸಿದ್ದ. ಪಪ್ಪ, ಇವತ್ತೇನೋ ಸ್ಪೆಷಲ್ ಇದೆ ಅಲ್ವಾ? ಮನೆಯಲ್ಲಿ ಎಷ್ಟೊಂದು ಹೂ ಹಾಕಿದ್ದಾರೆ, ಖುಷಿಯಿಂದ ತನ್ನ ತಂದೆಯ ಬಳಿ ಹೇಳಿದಳು ಆಜ್ಞಾ. ಅದ್ರಿತ್ ಅವಳ ಮಾತಿಗೆ ಕಿವಿಯಾದನಷ್ಟೆ, ಆದರೆ ಏನೊಂದು ಮಾತನಾಡಲಿಲ್ಲ. ಅವನು ಕೂಡ ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ. ತಂದೆ ತನ್ನ ಮಾತನ್ನು ಕೇಳುತ್ತಿಲ್ಲ ಎಂದು ಅರಿವಾದಾಗ ಲಕ್ಷ್ಮೀಕಾಂತ ದಂಪತಿಗಳ ಬಳಿ ಹೋದವಳು, ಅಜ್ಜಿ ತಾತ, ಇವತ್ತ್ಯಾಕೆ ಮನೆಯಲ್ಲಿ ಇಷ್ಟೊಂದು ಹೂ ಹಾಕಿ ಡೆಕೋರೇಟ್ ಮಾಡಿದ್ದೀರಿ? ತನ್ನ ಎರಡೂ ಕೈಯಗಲಿಸಿ ಮುದ್ದಾಗಿ ಪ್ರಶ್ನಿಸಿದಳು. ಅಂದು ಖ್ಯಾತಿಯನ್ನು ನೋಡಲು ಮನೆಗೆ ಬಂದವಳಿಗೆ ಲಕ್ಷ್ಮೀಕಾಂತ ದಂಪತಿಗಳ ಪರಿಚಯವಿತ್ತು. ಪುಟ್ಟಿ, ಇವತ್ತು ನಿನ್ನ ಪಾಪು ಅಕ್ಕನ ನಿಶ್ಚಿತಾರ್ಥ ಎಂದು ಅವಳ ಕೆನ್ನೆ ಹಿಂಡಿದ್ದರು ಪದ್ಮಾವತಿಯವರು. ಖ್ಯಾತಿ, ಹೆಚ್ಚು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ ಕಣೆ. ನೀನಿನ ಮೇಲೆ ತುಂಬ ಖುಷಿಯಾಗಿರ್ತೀಯ. ಖ್ಯಾತಿಗೆ ಅಲಂಕಾರ ಮಾಡುತ್ತಿದ್ದ ಸಹನಾ ಗೆಳತಿಯ ಮೊಗದಲ್ಲಿ ನಗುವಿಲ್ಲದನ್ನು ಕಂಡು ಹೇಳಿದಳು. ಇನ್ಯಾವುದು ಸರಿಯಾಗಲ್ಲ ಸಹನಾ ಎಂದವಳು ಕಣ್ಣೊರೆಸಿಕೊಂಡಳು. ಸುಧಾರವರು ಹಾಗೂ ಆಶಾರವರು ಅಲ್ಲಿಗೆ ಬಂದಾಗ ಮುದ್ದಾಗಿ ಗೊಂಬೆಯಂತೆ ತಯಾರಾಗಿದ್ದಳು ಖ್ಯಾತಿ. ಬಂಗಾರಿ, ಪ್ರೀತಿಯಿಂದ ಕರೆದರು ಆಶಾರವರು. ಆದರೆ ಖ್ಯಾತಿಯವರತ್ತ ನೋಡಲೇ ಇಲ್ಲ. ತನ್ನ ಮದುವೆ ವಿಷಯದಲ್ಲಿ ಅವರು ತಂದೆಯ ಪರವಾಗಿ ಮಾತನಾಡಿದ ದಿನದಿಂದ ಅವರ ಜೊತೆ ಮಾತು ಬಿಟ್ಟಿದ್ದಳು. ತುಂಬ ಮುದ್ದಾಗಿದ್ಯಾ ಪುಟ್ಟ ಎಂದು ಸುಧಾರವರು ದೃಷ್ಟಿ ತೆಗೆದಾಗ ಅವರನ್ನು ತಬ್ಬಿಕೊಂಡು ಅಳತೊಡಗಿದಳು. ಸುಧಾರವರು ಅವಳ ಅಳುವನ್ನು ನೋಡಿ ಗಾಬರಿಯಾದರೆ ತನ್ನ ಮಗಳ ಮನಸ್ಸಿನಲ್ಲಿ ತನಗೀಗ ಯಾವ ಸ್ಥಾನವೂ ಇಲ್ಲ ಎಂದು ನೊಂದುಕೊಂಡರು ಆಶಾರವರು. ಆಶಾರವರ ನೋವನ್ನರಿತ ಸಹನಾ ಅವರನ್ನು ಸಂತೈಸಿದರೆ ಸುಧಾರವರು ಖ್ಯಾತಿಯ ಅಳು ಕಂಡು ಗಾಬರಿಯಿಂದ, ಖ್ಯಾತಿ, ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ ಎಂದಾಗ, ಏನಿಲ್ಲ ಆಂಟಿ, ಯಾಕೋ ಒಂಟಿ ಆಗ್ತಿದ್ದೀನಿ ಅಂತ ಅನ್ನಿಸ್ತು ಎಂದು ಕಣ್ಣೊರೆಸಿಕೊಂಡಳು. ಖ್ಯಾತಿ ತಾನು ಮದುವೆಯಾಗಿ ತವರು ಮನೆ ಬಿಟ್ಟು ಪತಿಯ ಮನೆಗೆ ಹೋಗಬೇಕಲ್ಲ, ಆ ಬಗ್ಗೆ ಈಗಲೇ ಯೋಚಿಸಿ ದುಃಖಿಸುತ್ತಿದ್ದಾಳೆ ಎಂದುಕೊಂಡ ಸುಧಾರವರು, ಎಲ್ಲ ಹೆಣ್ಮಕ್ಳು ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ನೀನು ಅಲ್ಬೇಡಮ್ಮ, ಇವತ್ತು ನಿನ್ನ ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಅಲ್ಲ. ಸಮಾಧಾನ ಮಾಡ್ಕೋಪುಟ್ಟ. ಶುಭ ಕಾರ್ಯ ನಡೆಯೋ ಹೊತ್ತಲ್ಲಿ ಕಣ್ಣೀರು ಹಾಕಬಾರ್ದು ಎಂದು ಅವಳ ತಲೆ ಸವರಿದವರು, ನಾನು ಕೆಳಗಡೆ ಇರ್ತೀನಿ ಆಶಾ ಎಂದು ತಮ್ಮ ಪತಿಯ ಬಳಿ ಹೋದರೆ, ಬಂಗಾರಿ, ನಂಗೆ ಗೊತ್ತಮ್ಮ, ನಿಂಗೆ ಈ ಮಮ್ಮಿ ಮೇಲೆ ಈಗಲೂ ಕೋಪ ಇದೆ ಅಂತ. ಆದರೆ ನೀನೇ ಯೋಚನೆ ಮಾಡು ಬಂಗಾರಿ, ನಿನ್ನ ಒಳ್ಳೆಯದನ್ನೇ ತಾನೇ ನಿನ್ನ ಪಪ್ಪ ಮಮ್ಮಿ ಬಯಸುವುದು. ಇಷ್ಟು ವರ್ಷ ನಿನ್ನ ಇಷ್ಟದಂತೆ ನೀನು ಬದುಕಿತೀಯ. ನಾವು ಯಾರೂ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಇವಾಗ ನಿನಗೆ ಕಷ್ಟ ಆದರೂ ಮುಂದೆ ನೀನು ಚೆನ್ನಾಗಿರ್ತೀಯ ಅನ್ನೋ ಭರವಸೆ ನಮಗಿದೆ ಎಂದವರೇ ಅವಳ ತಿರಸ್ಕಾರದ ನೋಟ ಸಹಿಸಲಾರದೆ ಅಲ್ಲಿಂದ ಹೊರಟರು. ಖ್ಯಾತಿ, ಪಾಪ ಕಣೆ ಆಂಟಿ ಎಂದು ಸಹನಾ ಹೇಳಿದಾಗ, ಪ್ಲೀಸ್ ಸಹನಾ, ನನಗೆ ತಲೆನೋಯ್ತಿದೆ ಎಂದ ಖ್ಯಾತಿಯ ಮಾತಿಗೆ ಮೌನವಾಗಿ ಕುಳಿತಳವಳು. ನಿಶ್ಚಿತಾರ್ಥಕ್ಕೆ ಸಹನಾಳ ಕುಟುಂಬದವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆಹ್ವಾನಿಸಿರಲಿಲ್ಲ ಗೋಪಿನಾಥ್ ದಂಪತಿಗಳು. ಅದ್ರತ್ಗೆ ಹೆಚ್ಚು ಬಂಧು ಬಳಗ ಇಲ್ಲದಿದ್ದರಿಂದ ಅವನ ಸ್ನೇಹಿತ ಪ್ರಮೋದ್ನನ್ನು ಮಾತ್ರವೇ ಆಹ್ವಾನಿಸಿದ್ದ. ಆದರೆ ಅವನಿಗೆ ಅಂದು ವೈಯಕ್ತಿಕ ಕಾರಣಗಳಿಂದ ಬರಲಾಗಲಿಲ್ಲ. ನಿಶ್ಚಿತಾರ್ಥ ಅಂದರೆ ಏನು? ಮುದ್ದಾಗಿ ಪ್ರಶ್ನಿಸಿದವಳ ಮಾತಿಗೆ ಲಕ್ಷ್ಮೀಕಾಂತ ದಂಪತಿಗಳು ಏನು ಹೇಳುವುದೆಂದು ತಿಳಿಯದೆ ಮುಖ ನೋಡಿಕೊಂಡ್ರೆ ಅಲ್ಲಿಗೆ ಬಂದ ಅದ್ವಿಕ್, ನಾನಿದೇ ಪ್ರಶ್ನೆಯನ್ನು ಬೆಳಗಿಂದ ಕೇಳ್ತಾ ಇದ್ದೀನಿ ಜೂನಿಯರ್ ಪಾಪು, ಆದರೆ ಯಾರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ. ಯಾವಾಗಲೂ ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ಪಾಪು ಅಕ್ಕ ಇವತ್ತು ಯಾಕೋ ಸೈಲೆಂಟ್ ಆಗಿದ್ದಾಳೆ ಎಂದ ತುಸು ಬೇಸರದಿಂದ. ಅವನ ಮಾತು ಕೇಳಿದ ಲಕ್ಷ್ಮೀಕಾಂತ ದಂಪತಿಗಳಿಗೆ ಖ್ಯಾತಿ ಇನ್ನೂ ಬೇಸರದಲ್ಲಿದ್ದಾಳೆ ಎಂಬ ಅರಿವಾಯಿತು. ಆದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಸುಮ್ಮನಾದರು. ಸ್ತುತಿ ಅದ್ವಿಕ್ನ ಮಾತನ್ನಾಲಿಸಿದವಳು, ಇವತ್ತು ಪಾಪು ಅಕ್ಕನ ನಿಶ್ಚಿತಾರ್ಥ ಅಲ್ವಾ, ನಿಶ್ಚಿತಾರ್ಥ ಆಗೋ ತನಕ ಅವಳು ಸೈಲೆಂಟ್ ಆಗಿರಬೇಕು ಎಂದು ತನಗೆ ತೋಚಿದ ಹಾಗೆ ಸುಳ್ಳಾಡಿದಳು. ತನ್ನ ತಂದೆ ಕೂಡ ಇಂದು ಮೌನವಾಗಿದ್ದನ್ನು ನೆನಪಿಸಿಕೊಂಡ ಆಜ್ಞಾ, ಓ ಅದಕ್ಕೆ ಅನಿಸುತ್ತೆ
ಪಪ್ಪ ಕೂಡ ಇವತ್ತು ನನ್ನ ಜೊತೆ ಮಾತಾಡಲಿಲ್ಲ ಎಂದಳು. ತದನಂತರ ಮಕ್ಕಳಿಬ್ಬರು ತಮ್ಮಷ್ಟಕ್ಕೆ ಆಟವಾಡಲು ಹೋದರು. ಮುಕುಂದರವರ ಮಗನ ಜೊತೆ ಖ್ಯಾತಿಯ ಮದುವೆ ಎಂದು ಸ್ತುತಿಗೆ ತಿಳಿದಿತ್ತು. ಆದರೆ ಅವನು ಅದ್ರತ್ ಅನ್ನುವ ವಿಚಾರ ಅವಳಿಗೆ ತಿಳಿದಿರಲಿಲ್ಲ. ಅದ್ರತ್ ಗೋಪಿನಾಥ್ರವರ ಬಳಿ, ಸರ್, ನಾನು ಖ್ಯಾತಿ ಜೊತೆ ಮಾತಾಡಬೇಕು ಎಂದಾಗ, ನಂಗೆ ಗೊತ್ತು ಅದ್ರತ್, ಖ್ಯಾತಿ ಈ ಮದುವೆಗೆ ಒಪ್ಪಿದ್ದಾಳೆ ಅಂತ ನಿನಗೆ ನಂಬೋಕ್ಕಾಗ್ತಿಲ್ಲ ಅಂತ. ಆದರೆ ಈಗ ಅವಳೇ ನಗು ನಗ್ತಾ ಬರ್ತಾಳೆ ನೋಡು, ಆವಾಗಲಾದರೂ ನಂಬ್ತೀಯ ತಾನೆ? ಎಲ್ಲರ ಮುಖದಲ್ಲಿ ಎಷ್ಟು ಸಂತೋಷವಿದೆ ನೋಡು. ಈ ಮದುವೆ ನಡೀಬೇಕು ಅಂತ ಎಲ್ಲರೂ ಎಷ್ಟು ಆಸೆ ಪಡ್ತಾ ಇದ್ದಾರೆ. ಸುಮ್ಮನೆ ಏನೇನೋ ಯೋಚಿಸಿ ಮನಸ್ಸು ಹಾಳು ಮಾಡ್ಕೋಬೇಡ ಎಂದು ಅವನ ಬೆನ್ನು ತಟ್ಟಿದವರು ಅಲ್ಲಿಂದ ನಡೆದರೆ ನಿಶ್ಚಿತಾರ್ಥದ ಸಮಯವಾಯಿತೆಂದು ಖ್ಯಾತಿಯನ್ನು ಕರೆತಂದಳು ಸಹನಾ. ಹಸಿರು ಬಣ್ಣದ ಅಂಚಿನ ಕೇಸರಿ ಬಣ್ಣದ ಸೀರೆಯನ್ನುಟ್ಟು ಮುದ್ದಾಗಿ ಕಾಣಿಸುತ್ತಿದ್ದ ಖ್ಯಾತಿ ನಗುವಿನ ಮುಖವಾಡ ಧರಿಸಿ ಬಂದವಳೆ ಅಜ್ಜಿ ತಾತ ಹೇಳಿದಂತೆ ಮುಕುಂದ ದಂಪತಿಗಳ ಆಶೀರ್ವಾದ ಪಡೆದಳು. ಅದ್ರತ್ನ ಕಡೆಗೆ ಕಣ್ಣೆತ್ತಿ ಸಹ ನೋಡಲಿಲ್ಲ ಅವಳು. ಅದ್ವಿಕ್ ಜೊತೆ ಆಡುತ್ತಿದ್ದ ಪುಟ್ಟ ಆಜ್ಞಾಳನ್ನು ಕಂಡಾಗ ಅವಳ ಜೊತೆ ಮಾತಿಗಳಿದ್ದ ಸಹನಾಳಿಗೆ ಅವಳ ಪರಿಚಯವಿಲ್ಲ. ನಿನ್ನ ಹೆಸರೇನು ಮುದ್ದು? ಪ್ರೀತಿಯಿಂದ ಕೇಳಿದಾಗ ಆಜ್ಞಾ ಎಂದವಳ ಕೆನ್ನೆ ಹಿಂಡಿದವಳು. ಯಾರ ಜೊತೆ ಬಂದೆ ಮುದ್ದು ಎಂದಾಗ ಅದ್ರತ್ನ ಕಡೆಗೆ ತೋರಿಸಿದವಳು ಪಪ್ಪನ ಜೊತೆ ಎಂದಳು. ಆಜ್ಞಾಳ ನೋಟವನ್ನು ಅನುಸರಿಸಿದವಳಿಗೆ ಅದ್ರತ್ನನ್ನು ಅವಳು ಪಪ್ಪ ಎಂದದ್ದು ಕೇಳಿ ನಂಬಲಾಗಲಿಲ್ಲ. ಮತ್ತೊಮ್ಮೆ ಖಾತ್ರಿಪಡಿಸಿಕೊಳ್ಳಲು, ನಿನ್ನ ಪಪ್ಪನ ಹೆಸರೇನು ಎಂದಾಗ ಆದಿತ್ ದೇವ್ ಎಂದವಳಿಗೆ ದೃ ಎಂದು ಉಚ್ಚರಿಸಲು ತುಸು ಕಷ್ಟವೇ. ಖ್ಯಾತಿಯನ್ನು ತುಂಬ ಪ್ರೀತಿಸುವ ಅಣ್ಣನಿಗೆ ಮಗಳಿದ್ದಾಳೆ. ಏನು ನಡೀತಿದೆ ಇಲ್ಲಿ? ಅಂದರೆ ಅಣ್ಣ ಬೇರೆ ಮದುವೆಯಾಗಿದ್ದಾನೆ. ಅವನ ಮನಸ್ಸಲ್ಲಿ ಈಗಲೂ ಖ್ಯಾತಿನೇ ಇದ್ದಾಳೆ ಅಂದಮೇಲೆ ಇನ್ನೊಬ್ಬಳನ್ನು ಹೇಗೆ ಮದುವೆಯಾದ? ಖ್ಯಾತಿ ಯಾವಾಗಲೂ ತಾನು ಇನ್ನೊಬ್ಬರ ಎರಡನೇ ಆಯ್ಕೆಯಾಗಲು ಬಯಸುವುದಿಲ್ಲ. ಅಂಥದ್ರಲ್ಲಿ ಮದುವೆಯಾಗಿ ಮಗು ಇರುವವನನ್ನು ಮದುವೆಯಾಗುತ್ತಿರುವ ವಿಷಯಕ್ಕೆ ತುಂಬ ಮಂಕಾಗಿದ್ದಾಳೆ ಅಂತ ಅನಿಸುತ್ತೆ ಎಂದುಕೊಂಡವಳೆ ಮುದ್ದು, ನಿನ್ನ ಮಮ್ಮಿಯಲ್ಲಿ ಎಂದಾಗ ಅಷ್ಟು ಹೊತ್ತು ಖುಷಿಯಲ್ಲಿದ್ದವಳ ಮೊಗ ಈಗ ಕಳೆಗುಂದಿತು. ಮುಂದುವರೆಯುವುದು.